ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂಥ ಪ್ರತಿಯೊಂದು ಉಪಯುಕ್ತವಾದಂಥ ಮಾಹಿತಿ ತಪ್ಪದೆ ನಿಮಿಷಗಾಗಿ ನೋಡ್ಕೊಳ್ಳಿ. ನಮಸ್ತೆ. ಈಗ ನಾನು 10th ಸ್ಟ್ಯಾಂಡರ್ಡ್ನ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ 3ನೇ ಪಾಠ ಗಿಲ್ಲೋ ಹೆಸರಿನ ಪಾಠದ ವಿವರಣೆಯನ್ನು ಕೊಡಲು ಇಚ್ಛಿಸುತ್ತೇನೆ. ಲೇಖಕಿ ಮಹಾದೇವಿ ವರ್ಮಾ. ಈ ಪಾಠ ಬರೆದಿರೋ ಉದ್ದೇಶ ಸ್ನೇಹ ಭಾವ ಮತ್ತು ಪ್ರಾಣಿದಯೆ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತಾ ಇದೆ. पशु पक्षियों के स्वभाव और उनकी जीवन शैली के साथ साथ उनके प्रति ಮಹಾದೇವಿ ವರ್ಮಾ के प्रेम से बच्चे ಪರಿಚಿತ होते हैं. ಈ ಪಾಠದ ಉದ್ದೇಶ ಸ್ನೇಹ ಭಾವ, ಪ್ರಾಣಿಗಳಲ್ಲಿಯೂ ನಾವು ಸ್ನೇಹ ಭಾವನ ತೋರಿಸ್ಬೇಕು. ಆಮೇಲೆ ಪ್ರಾಣಿದಯೆ, ಪ್ರಾಣಿಗಳಿಗೆ ಮೂಕ ಜೀವಿಗಳು ಅವರು, ಅವಕ್ಕೆ ಪ್ರಾಣಿದಯೆಯನ್ನು ತೋರಿಸ್ಬೇಕನ್ನೋ ಉದ್ದೇಶದಿಂದ ಲೇಖಕಿ ಈ ಪಾಠವನ್ನು ಬರೆದಿದ್ದಾರೆ. ಪಶು ಪಕ್ಷಿಯೋಂಕೆ ಸ್ವಭಾವ ಅವ್ರ ಉನ್ಕಿ ಜೀವನ ಶೈಲಿ ಅಂದರೆ ಪಶು ಪಕ್ಷಿಗಳ ಸ್ವಭಾವ ಹೇಗಿರುತ್ತೆ, ಅವರ ಜೀವನ ಶೈಲಿ ಹೆಂಗಿರುತ್ತೆ, ಅವರು ಎಷ್ಟು ವರ್ಷ ಬದುಕ್ತವೆ, ಅವರು ತಿನ್ನೋ ಆಹಾರ ಏನು, ಎಲ್ಲದ ವಿವರಣೆಯನ್ನು ಮಹಾದೇವಿ ವರ್ಮಾ ಬಹಳ ಸುಂದರವಾಗಿ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಈಗ ನಾನು ಲೇಖಕಿಯ ಪರಿಚಯವನ್ನು ನಿಮಗೆ ಮಾಡಿಕೊಡುತ್ತೇನೆ. ಮಹಾದೇವಿ ವರ್ಮಾ जी विश्व स्तर की कवयित्री है. उन्हें आधुनिक मीरा भी कहा जाता है. उनका जन्म 24 मार्च 1907 को फारुखाबाद में हुआ. उनके पिता गोविंद प्रसाद वर्मा और माता हेमा रानी थी. उन्होंने प्रयाग के विश्वविद्यालय से संस्कृत में MA उपाधि प्राप्त कर प्रयाग के महिला विद्यापीठ में प्रधान अध्यापिका का पद संभाला. ಮಹಾದೇವಿ ವರ್ಮಾ ವಿಶ್ವಸ್ತರದಲ್ಲಿ ಅಂದರೆ ವಿಶ್ವದಲ್ಲಿ ವರ್ಲ್ಡಲ್ಲಿ ಕವಿಯತ್ರಿ ಆಗಿದ್ದರು. ಅವರಿಗೆ ಆಧುನಿಕ್ ಮೀರಾಬಾಯಿ ಹೆಂಗೆ ನಾವು ಭಜನನ್ನು ಕೇಳ್ತೀವಿ ಆ ರೀತಿ ಅವರಿಗೆ ಆಧುನಿಕ ಕಾಲದ ಮೀರಾ ಎಂದ ಹೆಸರಿನಿಂದ ಕರೀತಾ ಇದ್ರು. ಅವರ ಜನ್ಮ 24 ಮಾರ್ಚ್ 1907 में फारुखाबाद में हुआ ಅಂದರೆ ಫಾರೂಖಾಬಾದದಲ್ಲಿ ಆಗುತ್ತೆ. ಅವರ ತಂದೆ ಗೋವಿಂದ ಪ್ರಸಾದ್ ವರ್ಮಾ, ತಾಯಿ ಹೇಮಾ ರಾಣಿ. ಅವರು ಪ್ರಯಾಗ್ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದಲ್ಲಿ MA ಪದವಿಯನ್ನು ಪಡೀತಾರೆ. ಆಮೇಲೆ ಪ್ರಯಾಗ್ ಮೇ ಮಹಿಳಾ ವಿದ್ಯಾಪೀಠ ಯೂನಿವರ್ಸಿಟಿಯಲ್ಲಿ ಅವರು ಪ್ರಧಾನ ಅಧ್ಯಾಪಿಕಾ ಪದ ಸಂಭಾಲ, ಅಲ್ಲಿ ಅವರು ಪ್ರಧಾನ ಅಧ್ಯಾಪಿಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದರು. महादेवी वर्मा जी ने गद्य और पद्य दोनों की रचना की है. उनकी प्रमुख रचनाएं हैं यामा, संध्या गीत, दीप शिखा, नीरजा, निहार, अतीत के चलचित्र, स्मृति की रेखाएं, पद के ಸಾಥಿ, ಮೇರಾ ಪರಿಚಯ, ಶೃಂಖಲಾ ಕಿ ಕಡಿಯಾ ಆದಿ. ಇವರು ಒಳ್ಳೊಳ್ಳೆ ರಚನೆಗಳನ್ನು ಮಾಡಿದ್ದಾರೆ. ಯಾಮ, ಸಂಧ್ಯಾ ಗೀತ್, ದೀಪಶಿಖಾ, ನೀರಜ, ನಿಹಾರ್, ಅತೀತ್ ಕೆ ಚಲಚಿತ್ರ, स्मृति की रेखाएं, पद के साथी, मेरा परिचय, श्रृंखला की कड़िया. ಈ ರೀತಿಯಾಗಿ महादेवी वर्मा जी को सेक्सेरिया, मंगल प्रसाद, द्विवेदी पदक आदि अनेक पुरस्कार प्राप्त है. उनकी यामा के लिए ज्ञानपीठ पुरस्कार प्राप्त है. ನೋಡಿ, ಅವ್ರಿಗೆ ಇಷ್ಟೊಳ್ಳೆ ಅವಾರ್ಡ್ಗಳು ಸಹ ಸಿಕ್ಕಿದವೆ. ಯಾಮ ಎನ್ನುವ ಒಂದು ಕೃತಿಗೆ ಅವರಿಗೆ ಜ್ಞಾನಪೀಠ ಪುರಸ್ಕಾರವೂ ಸಹ ಪ್ರಾಪ್ತಿಯಾಗಿದೆ. इस महान रचनाकार का निधन से सितंबर सन 1987 को हुआ. ಈ ಒಂದು ಮಹಾನ್ ಕೃತಿಕಾರರು ರಚನಾಕಾರರಾಗಿರುವಂಥ ಮಹಾದೇವಿಯವರ ಮೃತ್ಯು ಯಾವಾಗ ಆಯಿತಂದರೆ ಸೆಪ್ಟೆಂಬರಲ್ಲಿ 1987ನಲ್ಲಿ ಅವರ ಮೃತ್ಯು ಆಯಿತು. ಇವರ ಒಂದು ಲೇಖನ, ಒಂದು ಕಥೆಗಳಲ್ಲಿ ನಾವು ನೋಡೋ ಒಂದು ಇದಂದರೆ ರೇಖಾಚಿತ್ರ. ಅಂದರೆ ಅವರು ಸುಂದರವಾಗಿ ಒಂದೇ ಒಂದು ಪ್ರಾಣಿನೋ ಪಕ್ಷಿಯನ್ನು ತೆಗೆದುಕೊಂಡು ಅದರ ಜನ್ಮ, ಅದರ ಜೀವನ, ಅದು ಜೀವನ ಯಾವ ರೀತಿ ನಿರ್ವಹಣೆ ಮಾಡ್ತು, ಕೊನೆಗೆ ಅದರ ಅಂತ್ಯದ ವರ್ಣನೆಯನ್ನು ಸಹ ಅವರು ಬಹಳ ಸುಂದರವಾಗಿ ಇಲ್ಲಿ ಕೊಟ್ಟಿದ್ದಾರೆ. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चौन से चुआ अव्वल जैसा खेल रहे हैं. या काकभुशुंडी भी विचित्र पक्षी है. एक साथ समादरित, अनादरित, अति सम्मानित, अति अवमानित.
ಒಂದು ದಿನ ಲೇಖಕಿ ತನ್ನ ಕಮ್ರೆ ಅಂದರೆ ರೂಮಿನಿಂದ ಹೊರಗಡೆ ಬಂದು ಅಂಗಳದಲ್ಲಿ ಹೋಗಿ ನೋಡ್ತಾರೆ. ನೋಡಿದಾಗ 2 ಕಾಗೆಗಳು ಒಂದು ಪಾಟ್ ಇತ್ತಲ್ಲಿ. ಆ ಪಾಟಲ್ಲಿ ಆ ಕುಂಡ್ಲದ ಹತ್ರ ಏನ್ ಮಾಡ್ಬಿಟ್ರು, ಆಟ ಆಡ್ತಾ ಇದ್ದಾವೆ 2 ಕಾಗೆಗಳು. ಚಾರೋ ಓರ್ ಚೋನ್ ಚೋನ್ಸೆ, ಚೋಂಚ್ ಅಂದ್ರೇನು ಅವರು ಬಿಕ್ ಅಥವಾ ಅವರು ಕೊಕ್ಕಿನಿಂದ ಏನೋ ತಿರುಗ್ತಾ ಇದ್ದಾರೆ. ಚಾರೋ ಓರ್ ಯಾ ಕಾಕ್ ಬುಶುಂಡಿ ಬಿ ವಿಚಿತ್ರ ಪಕ್ಷಿ ಹೇ. ಅವಾಗ ಲೇಖಿಕ ನೋಡ್ತಾರೆ. ನೋಡಿದಾಗ ಅವ್ರಿಗೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಏನು 2 ಕಾಗೆಗಳು ಕುಂಡಲ ಅಥವಾ ಹೂವಿನ ಒಂದು ಪಾಟ್ ಮುಂದೆ ತಿರುಗ್ತಾ ಇದ್ದಾವಲ್ಲ, ಏನು ವಿಚಿತ್ರ ಪಕ್ಷಿಗಳು ಇವು ಅಂತ ಅವ್ರಿಗೆ ಅನಿಸುತ್ತೆ. ಆಮೇಲೆ ಅವ್ರ ಮನಸ್ಸಲ್ಲಿ ಈ ಭಾವ ಬರುತ್ತೆ, ಏಕ್ ಸಮಾಧರಿತ್ ಅನಾಧರಿತ್ ಅಂದರೆ ಅವಕ್ಕೆ ಕೆಲವು ಸರಿ ಅವಕ್ಕೆ ಭಾಳ ನಾವು ರೆಸ್ಪೆಕ್ಟನ್ನು ಕೊಡ್ತೀವಿ, ಕೆಲವು ಸರಿಗೆ ಅವಕ್ಕೆ ರೆಸ್ಪೆಕ್ಟನ್ನು ಕೊಡೋದಿಲ್ಲ. ಆಮೇಲೆ ಅತಿ ಸಮ್ಮಾನಿತ್, ಆಮೇಲೆ ಅತಿ ಅವಮಾನಿತ್. ಕೆಲವು ಸರಿ ಭಾಳ ಸಮ್ಮಾನಪೂರ್ವಕವಾಗಿ ಅವ್ರನ್ನ ನೋಡ್ತೀವಿ, ಕೆಲವು ಕಡೆ ಅವನ್ನ ಭಾಳ ಅಪಮಾನವಾಗಿ ನೋಡ್ತೀವಿ. ಕಾಗೆ ಬಂತು ಅವಲಕ್ಷಣ ಅನ್ನೋ ಒಂದು ರೀತಿಯಲ್ಲಿ ಅವನ್ನ ನೋಡ್ತೀವಿ ಅನ್ನೋ ಒಂದು ಫೀಲಿಂಗ್ಸು ಅವ್ರ ಮನಸ್ಸಲ್ಲಿ ಬರ್ತಾ ಇದೆ. ಹಮಾರೆ ಬೇಚಾರೆ ಪುರ್ಕೋ ना गरुड़ के रूप में आ सकते हैं, ना मयूर के, ना हंस के. उन्हें पितर पक्ष में हमसे कुछ पाने के लिए काक बनकर ही अवतीर्ण होना पड़ता है. ನೋಡಿ, ಈಗ ಮುಂದೆ ಹೇಳ್ತಾ ಇದ್ದಾರೆ ಅವರು, ಅಮಾರೆ ಬೇಚಾರಿ ಪುರ್ಕ್ ಅಂದ್ರೇನು, ನಮ್ಮ ಪೂರ್ವಜರು ಬರ್ತಾರೆ. ಯಾವ ರೀತಿ ಬರ್ತಾರೆ ಅಂದರೆ, ಪಿತೃಪಕ್ಷದಲ್ಲಿ ನಾವು ಅವರಿಗೆ ಪಿಂಡ ಹಾಕಬೇಕಾದ್ರೆ ಗರುಡ ರೂಪದಲ್ಲಿಯೂ ಬರುವುದಿಲ್ಲ, ಮಯೂರ್ ಅಂದ್ರೇನು ಮೋರ್, ಪಿಕಾಕ್ ರೂಪದಲ್ಲೂ ಬರುವುದಿಲ್ಲ, ಹಂಸದ ರೂಪದಲ್ಲೂ ಬರುವುದು, ಯಾವೊಂದು ಒಳ್ಳೆ ಪಕ್ಷಿಯ ರೂಪದಲ್ಲಿಯೂ ಅವರು ನಮ್ಮ ಮುಂದೆ ಬರುವುದಿಲ್ಲ. ಪಿತರ್ಪಕ್ಷ ಅಂದರೆ ಪಿತೃಪಕ್ಷದಲ್ಲಿ ಅವರು ಕಾಕ್ ಬನ್ಕರ್ ಹಿ ಅವತೀರ್ಣ ಓನಾ ಪಡ್ತಾ ಹೇ. ಕಾಕ್ ಅಂದ್ರೇನು ಕಾಗೆ ರೂಪದಲ್ಲಿಯೇ ಬಂದು ಅವತರಿಸಿ ನಮ್ಮ ಮುಂದೆ ಬರ್ತಾರೆ. ನಾವು ಆ ದಿನ ಪಿಂಡವನ್ನು ಇಟ್ಟು ಆ ಕಾಗೆಗೋಸ್ಕರ ಕಾಯ್ತಾ ಇರ್ತಾರೆ. ಅಂದರೆ ನಮ್ಮ ಪೂರ್ವಜರು ಬರುವ ಒಂದು ಸೂಚನೆ ಏನು, ಕಾಗೆಯ ಮೂಲಕ ಬಂದು ನಮ್ಮ ಸಂತೃಪ್ತರಾಗಿ ಇಟ್ಟಿರುವಂಥ ಆಹಾರವನ್ನು ತಿಂದು ಹೋಗ್ತಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ಲೇಖಕ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, इतना ही नहीं, हमारे दूरस्थ प्रियजनों को भी अपने आने का मधुर संदेश इनके ಕರ್ಕಶ ಸ್ವರ್ ಮೇ ಹಿ ದೇನಾ ಪಡ್ತಾ ಹೇ. ನೋಡಿ, ಮುಂದೆ ಹೇಳ್ತಾರೆ ಅವರು, ಇಷ್ಟೇ ಅಲ್ಲ, ಕಾಗೆದು ಇಷ್ಟೇ ಒಂದು ಕರ್ತವ್ಯ ಕೆಲಸವಲ್ಲ. ದೂರಸ್ಥ ಅಂದ್ರೆ ದೂರದಲ್ಲಿರುವ ಪ್ರಿಯಜನೋ ಅಂದರೆ ನಮಗೆ ಪ್ರಿಯರಾಗಿರುವಂಥ ನಮ್ಮ ಸಂಬಂಧಿಕರು ಬರುವ ಒಂದು ಸೂಚನೆಯೂ ಸಹ ಅದು ತನ್ನ ಮಧುರ್ ಸಂದೇಶ, ಒಳ್ಳೆಯ ಒಂದು ಸಂದೇಶವನ್ನು ತನ್ನ ಕರ್ಕಶವಾದ ಧ್ವನಿಯಲ್ಲಿ ಕೊಡುತ್ತೆ. ಅಂದರೆ ಅದು ಧ್ವನಿಯಷ್ಟು ಕರ್ಕಶವಾಗಿರುತ್ತೆ, ಆರ್ಷ ಆಗಿರುತ್ತೆ. ಆ ಧ್ವನಿಯನ್ನು ಕಾವು ಅನ್ನೋ ಒಂದು ಧ್ವನಿಯನ್ನು ಯಾರು ಇಷ್ಟಪಡೋಲ್ಲ. ಆ ಧ್ವನಿಯಲ್ಲೇ ಅದು ಕರೆದುಬಿಟ್ಟು ನಮ್ಮ ಮನೆಯ ಮೇಲೆ ಕೂತ್ಕೊಂಡು ಕರೆಯುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ. ದೂಸರಿ ಓರ್ ಹಮ್ ಕೌವಾ ಅವ್ರ ಕಾವ್ ಕರ್ನೆ ಕೋ ಅವಮಾನನ ಕೆ ಹರ್ತ್ ಮೇ ಹಿ ಪ್ರಯುಕ್ತ ಕರ್ತೆ ಹೇ. ಇನ್ನೊಂದು ಕಡೆ ನಾವು ಇನ್ನೊಂದು ರೀತಿ ನಾವು ಯೋಚನೆ ಮಾಡ್ತೀವಿ. ಹಾಗೆ ಯಾವಾಗ ಕಾವ್ ಅಂತಂದೇಳಿ ಧ್ವನಿ ಮಾಡುತ್ತೋ ಅದು ಅವಮಾನ ಆಗುತ್ತೆ, ಏನೋ ಕೆಟ್ಟ ಸೂಚನೆ ಆಗುತ್ತೆ, ಏನೋ ಕೇಳ್ತೀವಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಅದನ್ನು ಯೋಚನೆ ಮಾಡ್ತೀವಿ. ಕಾಗೆಯನ್ನು ನೋಡಿ, ಇಲ್ಲಿ ಕಾಗೆಯ ವರ್ಣನೆಯನ್ನು ಕೊಡ್ತಾ ಇದ್ದಾರೆ ಲೇಖಕ. ಅದು ಕಾಗೆಯ ಪಿತೃಪಕ್ಷದಲ್ಲಿ ಯಾವೊಂದು ಗರುಡ ರೂಪದಲ್ಲೂ ಬರುವುದಿಲ್ಲ, ಮಯೂರ ರೂಪದಲ್ಲೂ ಬರುವುದಿಲ್ಲ, ಹಂಸ ರೂಪದಲ್ಲೂ ಬರುವುದಿಲ್ಲ. ಅದು ಬರುವುದು ಪಿತೃಗಳು ಬರುವ ಒಂದು ಸೂಚನೆ ಕಾಗೆ ರೂಪದಲ್ಲೇ ಬರ್ತಾರೆ ಅಂತ ಹೇಳಿ. ಆಮೇಲೆ ಪ್ರಿಯಜನಗಳು, ನಮ್ಮ ಸಂಬಂಧಿಕರು ಬರುವುದು ಯಾವ ರೀತಿ, ಕಾಗೆ ಧ್ವನಿ ಕೇಳಿದಾಗ ನಮ್ಗನ್ಸುತ್ತೆ ಇವತ್ತು ಯಾರೋ ಬರ್ತಾರೆ ಅಂತಂದೇಳಿ. ಆಮೇಲೆ ಇಷ್ಟೆಲ್ಲ ಒಳ್ಳೆತನಗಳು ಕಾಗೆಯಲ್ಲಿ ಇದ್ದೋ ನಾವು ಯೋಚನೆ ಮಾಡಿದರೂ ಸಹ ಮತ್ತೆ ಅದನ್ನು ನಾವು ಅವಮಾನ ಇದು, ಏನೋ ಕೆಟ್ಟ ಸೂಚನೆ ಇದು ಅನ್ನೋ ಒಂದು ರೀತಿಯಲ್ಲಿ ನಾವು ಯೋಚಿಸ್ತೀವಿ ಅನ್ನೋ ಒಂದು ದೃಷ್ಟಿಕೋನವನ್ನು ಲೇಖಿಕ ಇಲ್ಲಿ ನಮಗೆ ನಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಾರೆ. मेरे काक पुराण के विवेचन में अचानक बाधा आ पड़ी, क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई. निकट जाकर देखा, गिलहरी का एक छोटा सा बच्चा है जो संभवतः घोंसले से गिर पड़ा है और अब कौवे जिसमें सुलभ आहार
ಖೋಜ್ ರಹೆ ಹೇ. ಮುಂದೆ ಹೇಳ್ತಾರೆ ಮೇರೆ ಅಂದರೆ ಲೇಖಕಿ ಮಹಾದೇವಿ ವರ್ಮ ಅವರು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ಕಾಗೆಯ ಪುರಾಣ, ಕಾಗೆಯ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅವರ ಯೋಚನೆಗೆ ಒಂದು ಡಿಸ್ಟರ್ಬ್ ಆಗುತ್ತೆ. ಏನಂದರೆ ಬಾಧಾ ಅಂದರೆ ಡಿಸ್ಟರ್ಬೆನ್ಸ್. ಕ್ಯೂಕಿ ಗಮ್ಲೆ ಅವ್ರ ದೀವಾರ್ ಕಿ ಸಂಧಿ ಸೆ, ಅಂದರೆ ಗಮ್ಲೆ ಅಂದರೆ ಆ ಪಾಟ್, ಆಮೇಲೆ ದೀವಾರ್ ಕಿ ಸಂಧಿ ಅಂದರೆ ಪಾಟ್ ಇಟ್ಟಿದ್ರು ಗೋಡೆ ಹತ್ರ. ಆ ಇರೋ ಸಂಧಿಯಲ್ಲಿ ಏನಾಗಿತ್ತು ಅಂದರೆ ಸಣ್ಣ ಒಂದು ಜೀವ ಅವರಿಗೆ ಕಾಣುತ್ತೆ, ಏನೋ ಒಂದು ಪಕ್ಷಿವೇ ಬಿದ್ದಿದೆ ಅಂತ. ಮೇರಿ ದೃಷ್ಟಿ ರುಕ್ ಗೈ, ಅವರ ದೃಷ್ಟಿಯಲ್ಲೇ ನಿಲ್ಲುತ್ತೆ. ನಿಕಟ್ ಅಂದರೆ ಹತ್ತಿರ ಹೋಗಿ ನೋಡ್ತಾರೆ. ಅಲ್ಲಿ ಬಿದ್ದಿರುವಂಥ ಒಂದು ಪ್ರಾಣಿ ಯಾವುದು ಅಂದರೆ ಗಿಲ್ಹರಿ ಅಂದ್ರೇನು, ಸ್ಕ್ವಿರಲ್. ಆ ಸ್ಕ್ವಿರಲ್ ಒಂದು ಸಣ್ಣ ಸ್ಕ್ವಿರಲಿನ ಸಣ್ಣ ಒಂದು ಮರಿ ಅಲ್ಲಿ ಬಿದ್ದಿತ್ತು. ಛೋಟಾ ಸ ಬಚ್ಚ ಅಂದರೆ ಮರಿ. ಸಂಭಾವತ ಘೋನ್ಸ್ಲೆ ಸೆ ಗಿರ್ಪಡ ಅಂದರೆ ಬಹುಶಃ ಅದು ಘೋನ್ಸ್ಲೆಯಿಂದ ನೆಸ್ಟಿಂದ ಅದು ಕೆಳಗಡೆ ಬಿದ್ದಿರ್ಬೋದು. ಅವ್ರ ಅಬ್ ಕವ್ವೆ ಜಿಸ್ಮೆ ಸುಲಭ ಆಹಾರ ಖೋಜ್ ರಹೆ ಹೇ. ಈಗ ಕಾಗೆಗಳು ಆ ಪಾಟ್ ಸುತ್ತ ಯಾಕೆ ತಿರುಗ್ತಾ ಇದ್ವು ಅಂತ ಈಗ ಅವ್ರಿಗೆ ಅರ್ಥ ಆಗುತ್ತೆ. ಓಹೋ, ಈ ಸಣ್ಣ ಮರಿಯನ್ನು ತಿನ್ನಲಿಕ್ಕೋಸ್ಕರ ಅವು ಅಲ್ಲಿ ಆಹಾರವನ್ನು ಹುಡುಕ್ತಾ ಇದ್ದಾರೆ. ಖೋಜ್ ಅಂದರೆ ಹುಡುಕ್ತಾ ಇದ್ದಾವೆ ಅಂತ. ಕಾಗ್ ದೊಯ್ಕಿ ಚೋಂಕೆ ದೋನೋ घाव उस लघु प्राण के लिए बहुत थे, अतः वह निश्चेष्ट सा गमले से चिपका पड़ा था. ಈ ಕಾಕದ್ವೈ ಅಂದರೆ ಎರಡು ಕಾಗೆಗಳು ಹೊಡೆತ, ಚೋಂಚ್ ಅಂದರೆ ಅವರು ಬಿಕ್ಕಿಂದ ಹೊಡೆದಿರುವಂಥ ಹೊಡೆತ ಆ ಪ್ರಾಣಿಗಳಿಗೆ ಬಹಳ ನೋವಾಗಿತ್ತು. ಅದಕ್ಕೋಸ್ಕರ ಅದು ಏನಾಗಿತ್ತು ಅಂದರೆ ನಿಶ್ಚೇಷ್ಟ ಅಂದರೆ ಅನ್ಕಾನ್ಷಿಯಸ್ ಆಗಿ ಆ ಗಮ್ಲ ಅಂದರೆ ಆ ಪಾಟ್ ಕೆಳಗಡೆ ಅವತ್ಕೊಂಡಿತ್ತು. ಸಬ್ನೆ ಕಹಾ ಕವ್ವೆ ಕಿ चोंच का घाव लगने के बाद या बच नहीं सकता, अतः इसे ऐसा ही रहने दिया जावे. ಎಲ್ಲರೂ ಹೇಳಿದ್ರು ಅವರಿಗೆ, ಈ ಕಾಗೆ ಹೊಡೆತದಿಂದ ಅದು ಪ್ರಾಣಿ ಉಳಿಯೋದಿಲ್ಲ, ಅದನ್ನು ಹಾಗೆ ಬಿಡಬೇಕು ಅಂತ. ಪರಂತು मन नहीं माना, उसे हौले से उठाकर अपने कमरे में लाई. फिर रुई से रक्त पोंछकर घावों पर पेंसिलिन का मरहम लगाया. कई घंटे के उपचार के उपरांत उसके मुंह में एक बूंद पानी टपकाया जा सका. तीसरे दिन वह इतना अच्छा और आश्वस्त हो गया कि मेरी उंगली अपने 2 नन्हे पंजों से पकड़कर नीले कांच के मोतियों जैसी आंखों से इधर उधर देखने लगा. परंतु मन नहीं माना ಅಂದ್ರೆ ಅವಾಗ ಅವ್ರು ಹೇಳ್ತಾರೆ, ನೋಡು ಇದು ಉಳಿಯೋದಿಲ್ಲ ಅಂತ. ಆದರೂ ಸಹ ಲೇಖಕ ಅವರ ಮನಸ್ಸು ನಿಲ್ಲೋದಿಲ್ಲ, ಅವರಿಗೆ ಸಮಾಧಾನ ಆಗೋದಿಲ್ಲ. ಆ ಪ್ರಾಣಿಯನ್ನು ಅವಲೇಸೆ ಉಠಾಕರ್ ಅಂದರೆ ನಿಧಾನವಾಗಿ ಆ ಪ್ರಾಣಿಯನ್ನು ಎತ್ಕೊಂಡು ಕಮ್ರೆ ಮೇಲಾಯಿ ತನ್ನ ಕಮ್ರೆಯಲ್ಲಿ ತನ್ನ ರೂಮಿಗೆ ತೆಗೆದು ಬರ್ತಾರೆ. ಆಮೇಲೆ ಫಿರ್ ರೂಯಿ ಸೆ ರಕ್ತ ಪೋಂಚ್ಕರ್ ಅಂದರೆ ರೂಯಿ ಅಂದರೆ ಹತ್ತಿಯಿಂದ ಅದೇನು ಮಾಡ್ತಾರೆ, ಅದಕ್ಕೆ ಅದರ ಬಾಡಿ ಮೇಲೆ ಆಗಿರುವಂಥ ಗಾಯದ ರಕ್ತದ ಕಲೆಗಳನ್ನು ಒರೆಸ್ತಾರೆ. ಪೌಂಚಿನ ಅಂದರೆ ಒರೆಸೋದು. ಘಾವಂ ಪರ್ ಆ ಗಾಯದ ಮೇಲೆ ಪೆನ್ಸಿಲಿನ್ ಕಾ ಮರ್ಹಮ್ ಲಗಾಯ, ಆ ಪೆನ್ಸಿಲಿನ ಆಯಿಂಟ್ಮೆಂಟನ್ನು ಹಚ್ಚಿಬಿಟ್ಟು ಅದು ಪಟ್ಟಿಯನ್ನು ಕಟ್ತಾರೆ. ಕಹಿ ಗಂಟೆ ಕೆ ಉಪಚಾರ ಕೆ ಉಪರಾಂತ್ ಅಂದರೆ ಎಷ್ಟೋ ಕೆಲವು 2-3 ಗಂಟೆಗಳ ಆದ ಉಪಚಾರ ಮಾಡ್ತಾರೆ. ಮಾಡಿದ ಮೇಲೆ ಅದಕ್ಕೆ ಉಪರಾಂತ್ರ ಆದಮೇಲೆ ಉಸ್ಕೆ ಮೂಮೆ ಬೂಂದ್ ಪಾನಿ ಟಪ್ಕಾಯ ಜಾಸಕ, ಅಷ್ಟೆಲ್ಲ ಆದಮೇಲೆ ಅದು ಒಂದು ಬಾಯನ್ನು ತೆಗೆದು ಒಂದು ಡ್ರಾಪ್ ವಾಟರನ್ನು ಹಾಕೋದು ಅಷ್ಟು ಆಯಿತು. ಅಂದರೆ ಅಷ್ಟು ಅದಕ್ಕೆ ಗಾಯ ಆಗಿತ್ತು. ತೀಸರೇ ದಿನ ಅಂದರೆ ಮೂರನೇ ದಿನ ಏನಾಯಿತು ಅಂದರೆ ಅದು ಎಷ್ಟು ಚೆನ್ನಾಗಾಯಿತು ಅಂತಂದರೆ ಅಶ್ವಸ್ಥ ಹೋಗಯ, ಅದಷ್ಟು ವಾಸಿ ಆಯಿತು. ಫಿರ್ ಮೇರಿ ಉಂಗ್ಲಿ ಅಪ್ನೆ ದೋನೋ ನನ್ನೆ ಪಂಜೋನ್ಸೆ ಪಕಡ್ಕರ್, ಅದು ಹೆಂಗೆ ಆಟ ಆಡೋಕ್ಕೆ ಶುರುವಾಯಿತು. ಲೇಖಕರ ಉಂಗ್ಲಿ ಅಂದರೆ ಫಿಂಗರನ್ನು ತನ್ನ 2 ನಾಜುಕಾಗಿರೋ ಸಣ್ಣ ಕಾಲುಗಳಲ್ಲಿ ಇಟ್ಕೊಂಡು ನೀಲೆ ಕಾಂಚ್ಗೆ ಮೋತಿಯೋ ಜೈಸಿ ಅಂದರೆ ಅದ್ರ ಕಣ್ಣುಗಳು ಹೆಂಗಿದ್ರು ಅಂದರೆ ನೀಲೆ ಕಾಂಚ್ ಅಂದ್ರೆ ಗ್ಲಾಸ್. ಆ ನೀಲಿ ಗ್ಲಾಸ್ ಹೆಂಗಿರುತ್ತೆ, ಆ ಗೋಲಿ ಹೆಂಗೆ ನೀಲಿ ಗೋಲಿ ಇರುತ್ತೋ ಆ ರೀತಿಯಂಥ ಸಣ್ಣ ಮೋತಿ ಜೈಸಿ ಪರ್ಲ್ ಜೈಸಿ ಅದ್ರ ಕಣ್ಣುಗಳು ಇದ್ದವು. ಇಧರ್ ಉಧರ್ ದೇಖ್ನೆ ಲಗ, ಆ ಕಡೆ ಈ ಕಡೆ ನೋಡಲಿಕ್ಕೆ ಶುರು ಮಾಡ್ತಾ. ಅಂದರೆ ಅಷ್ಟು ಗಾಯವಾಗಿರುವಂಥ ಗಿಲ್ಹರಿ ಅದು ಏನಾಯಿತು, ಅದು ಗಾಯ ಎಲ್ಲ ವಾಸಿಯಾಗಿ ಅದು ಆರೋಗ್ಯಪೂರ್ಣವಾಗಿ ಆಗ್ತಾ ಇದೆ.
3-4 मास में उसके स्निग्ध रोहे, छब्बेदार पूंछ और चंचल चमकीली आंखें सबको विस्मित करने लगी. ಮುಂದೆ ಅದು ಬೆಳೀತಾ ಹೋಯಿತು. 3 ಅಥವಾ 4 ತಿಂಗಳಾದ ಮೇಲೆ ಅದರ ದೇಹದಲ್ಲಿ ಬದಲಾವಣೆ ಕಾಣಿಸ್ತಾ ಹೋಯಿತು. ಅದು ಅಷ್ಟು ಆರೋಗ್ಯಪೂರ್ಣವಾಗಿತ್ತು. ಸ್ನಿಗ್ಧ ರೋಹೆ ಅಂದರೆ ಆಕರ್ಷಿತವಾದಂಥ ಕೂದಲುಗಳು, ಅದರ ಬಾಡಿ ತುಂಬ ಎಲ್ಲ ಕೂದಲುಗಳು ಬೆಳೀತಾ ಹೋದವು. ಛಬ್ಬೆದಾರ್ ಪೂಂಜ್, ಛಬ್ಬೆದಾರ್ ಅಂದರೆ ಗೊಂಚಲಂತಿರುವ ಅದರ ಬಾಲ ಬಹಳ ಅದರ ತುಂಬಿತ್ತು. ಆಮೇಲೆ ಚಂಚಲ್ ಚಮಕೀಲೆ ಆಂಖೆ ಅಂದರೆ ಚಂಚಲವಾಗಿರುವ ಹೊಳೆಯುತ್ತಿರುವ ಕಣ್ಣುಗಳಿಂದ ಎಲ್ಲರನ್ನೂ ಆಕರ್ಷಣೆ ಮಾಡಿತು. ವಿಸ್ಮಿತ್ ಕರ್ನೆ ಲಗಿ ಅಂದರೆ ಎಲ್ಲರೂ ಆಶ್ಚರ್ಯದಿಂದ ಅದನ್ನು ನೋಡ್ತಾ ಹೋದ್ರು. 3-4 ತಿಂಗಳಲ್ಲಿ ಅದರ ಶರೀರದಲ್ಲಿ ಎಷ್ಟು ಬದಲಾವಣೆಗಳಾಯ್ತಲ್ಲ. ಸ್ನಿಗ್ಧರೋಹಿ, ಆಕರ್ಷಿತವಾದಂಥ ಕೂದಲು, ಆಮೇಲೆ ಗೊಂಚಲಿರುವಂಥ ಬಾಲ, ಚಂಚಲವಾಗಿರುವಂಥ ಹೊಳೆಯುವಂಥ ಕಣ್ಣುಗಳಿಂದ ಅದು ಎಲ್ಲರನ್ನೂ ನೋಡ್ತಾ ಹೋಯಿತು. ಎಲ್ಲರಿಗೂ ಅದು ಆಶ್ಚರ್ಯ ಅನ್ನಿಸ್ಲಿಕ್ಕೆ ಶುರುವಾಯಿತು. ಆಮೋಸೆ गिल्लू कहकर बुलाने लगे. मैंने फूल रखने की एक हल्की डलिया में रुई बिछाकर उसे तार से खिड़की पर लटका दिया. ಅದು ಬೆಳವಣಿಗೆ ಆತ ಹೋದಂಗೆ ಏನಾಯ್ತು, ಅಂದ್ರೆ ಅಲ್ಲಿರುವ ಎಲ್ಲರೂ, ಅವ್ರ ಮನೆಗಿರುವವರೆಲ್ಲರೂ ಉಸೆ ಗಿಲ್ಲು ಕಹಾಕರ್ ಬುಲಾನೆ ಲಗೆ, ಅವರು ಅದಕ್ಕೆ ಒಂದು ಹೆಸರಿಟ್ರು. ಆ ಹೆಸರು ಏನಂದ್ರೆ ಗಿಲ್ಲು. ಗಿಲ್ಹರಿಯನ್ನ ಅದು ಶಾರ್ಟ್ ಫಾರ್ಮ್ ಮಾಡಿ ಅವರು ಗಿಲ್ಲು ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಮೈನೆ ಲೇಖಿಕಾ ಅಂದ್ರೆ ವರ್ಮಾಜಿ ಮಹಾದೇವಿ ವರ್ಮಾ ಅವ್ರು ಏನ್ ಮಾಡಿದ್ರು, ಹೂವು ಇಡುವ ಒಂದು ಸಣ್ಣ ಒಂದು ಹಗುರವಾದ ಒಂದು ಪುಟ್ಟಿ, ಡಲಿಯಾ ಅಂದ್ರೇನು, ಒಂದು ಪುಟ್ಟಿಯನ್ನ ತೆಗೆದುಕೊಂಡು ಅದರಲ್ಲಿ ಹತ್ತಿಯನ್ನ ಹಾಸಿ, ಬಿಛಾನ ಅಂದ್ರೆ ಹಾಸೋದು, ಹಾಸಿಬಿಟ್ಟು ತಾರ್ ಅಂದ್ರೆ ತಂತಿ, ಆ ವೈರ್ ಇರುತ್ತಲ್ಲ ಆ ತಂತಿಯನ್ನ ತೆಗೆದುಕೊಂಡು ಅದಕ್ಕೆ ತಂತಿಯನ್ನ ಕಟ್ಟಿ ಕಿಟಕಿಯಲ್ಲಿ ಅದನ್ನ ಹ್ಯಾಂಗ್ ಮಾಡಿದ್ರು, ತೂಗು ಹಾಕಿದ್ರು. ಅದು ಆ ಕಿಟಕಿಯಲ್ಲಿ ಅದು ಸಣ್ಣ ಹಗುರವಾದ ಪುಟ್ಟಿಯಲ್ಲಿ ಆ ಗಿಲ್ಹರಿಯನ್ನಿಟ್ಟು ಅದಕ್ಕೊಂದು ಮನೆ ರೂಪವನ್ನ ಕೊಟ್ಟರು. 2 वर्ष वही गिल्लू का घर रहा. वह स्वयं हिलाकर अपने घर में झूलता और अपनी कांच के मनकों सी आंखों से कमरे के भीतर और खिड़की से बाहर ना जाने क्या देखता समझता रहता था. परंतु उसकी समझदारी और कार्यकलाप पर सबको आश्चर्य होता था. 2 ವರ್ಷ ಅಂದ್ರೆ 2 ವರ್ಷಗಳವರೆಗೆ ಅದೇ ಒಂದು ಹ್ಯಾಂಗ್ ಮಾಡಿದ್ರಲ್ಲ ಒಂದು ಸಣ್ಣ ಪುಟ್ಟಿಯನ್ನ ಆ ಕಿಟಕಿಗೆ, ಅದೇ ಅದರ ಗಿಲ್ಲುದ ಮನೆಯಾಗಿತ್ತು. ವಾ ಸ್ವಯಂ ಅಂದ್ರೇನು, ಇಟ್ಸ್ ಸೆಲ್ಫ್, ಅದ ತಾನೇ ಆಗಿ ಇಲಾಕರ್ ಅಪ್ನೆ ಘರ್ ಮೇ ಝೂಲ್ತಾ ರಹತಾ. ಅದನ್ನೇ ತೂಗ್ತಾ ಇತ್ತು, ಅದು ಅಲ್ಲಾಡಿದಂಗೆಲ್ಲ ಅದು ತೂಗ್ತಾ ಇತ್ತು, ತೂಗಲ್ಲಿ ಆ ತರ ಅದು ಅಲ್ಲೇ ಆಟ ಆಡ್ತಾ ಇತ್ತು. ಅಪ್ನೆ ಕಾಂಚ್ಗೆ ಆಂಖೋನ್ಸಿ ಅಂದ್ರೆ ಅದ್ರ ಕಣ್ಣು, ಕಾಂಚ್ ಅಂದ್ರೆ ಗ್ಲಾಸ್ ತರ ಇತ್ತು ಕಣ್ಣುಗಳು. ಮನ್ಕೋ ಅಂದ್ರೆ ಮಣಿಗಳು ಎಷ್ಟು ಸುಂದರವಾಗಿ ಶೈನ್ ಆಗಿರುತ್ತಲ್ಲ ಅದೇ ರೀತಿ ಅದ್ರ ಕಣ್ಣುಗಳಿಂದ ಕಂಬ್ರೇಕೆ ಭೀತರ್ ಅವ್ರ ಕಿಟಕಿ ಸೆ ಬಾಹರ್ ಅಂದ್ರೆ ಕಂಬ್ರೇಕೆ ಭೀತರ್ ಅಂದ್ರೆ ಒಳಗಡೆ, ಬಾಹರ್ ಅಂದ್ರೆ ಹೊರಗಡೆ. ನೋಡಿ ಅಪೋಸಿಟ್ ವರ್ಡ್ ಇದು, ಭೀತರ್ ಬಾಹರ್. ಭೀತರ್ ಕೋಣೆಯ ಒಳಗಡೆಯಿಂದ, ಆಮೇಲೆ ಕಿಟಕಿ ಸೆ ಬಾಹರ್ ಅಂದ್ರೆ ಏನೇನು ನೋಡ್ತಾ ಇತ್ತದು. ನಾ ಜಾನೆ ಕ್ಯಾ ದೇಖ್ತಾ ಸಮಸ್ತಾ ರಹತಾ, ಅದೇ ತನ್ನ ಕಲ್ಪನೆಯಲ್ಲಿ ಅದು ಒಳಗಡೆ ರೂಪವನ್ನು ನೋಡ್ತಾ ಇತ್ತು, ಆಮೇಲೆ ಹೊರಗಡೆ ದೃಶ್ಯವನ್ನು ಅದು ನೋಡ್ತಾ ತಿಳ್ಕೊಳ್ತಾ ಇತ್ತು. ಪರಂತು ಉಸ್ಕಿ ಸಮಜ್ದಾರಿ ಕಾರ್ಯಕಲಾ ಪರ್ಸಕ್ಕು ಆಶ್ಚರ್ಯ ಹೋತಾತ ಅಂದ್ರೆ ಅವರು ಅದನ್ನು ನೋಡೋ ಒಂದು ನೋಟ, ಅದು ಆಡೋ ಒಂದು ಆಟ, ಅದನ್ನೆಲ್ಲ ನೋಡ್ಬಿಟ್ಟು ಎಲ್ಲರೂ ಆಶ್ಚರ್ಯಚಕಿತರಾಗ್ತಾ ಇದ್ರು. ಅದು ತನ್ನ ಲೋಕದಲ್ಲಿ ಆ ಒಂದು ಕಿಟಕಿಯಲ್ಲಿ ಹ್ಯಾಂಗ್ ಮಾಡಿರೋ ಒಂದು ಪುಟ್ಟಿಯಲ್ಲಿ ತನ್ನ ಪ್ರಪಂಚವನ್ನು ಅದು ಸೃಷ್ಟಿ ಮಾಡಿಕೊಂಡಿತ್ತು. जब मैं वो लिखने बैठती तब अपनी ओर मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. ಅಂದ್ರೆ ಯಾವ ಲೇಖಕಿ ಮಹಾದೇವಿ ವರ್ಮಾ ಬರೆಯಕ್ಕೆ ಕೂರ್ತಿದ್ರು, ಅದು ಅವಾಗ ಅವ್ರಿಗೆ ಬರೀಬೇಕಾದ್ರೆ ಆ ಗಿಲ್ಹರಿ, ಆ ಗಿಲ್ಲು ಅವರ ಲೇಖಕರ ಆಕರ್ಷಣೆಯನ್ನು ತನ್ನ ಕಡೆಗೆ ಆಕರ್ಷಿತ ಮಾಡ್ಕೊಳಕ್ಕೋಸ್ಕರ ಅವರು ತೀವ್ರ ಇಚ್ಛಾ ಹೋಗ್ತಿತ್ತು. ಅದಕ್ಕೆ ಇಚ್ಛೆ ಆಗ್ತಿತ್ತು ಏನಂದ್ರೆ ಲೇಖಕಿ ನನ್ನನ್ನು ನೋಡಲಿ, ನನ್ನ ಜೊತೆಗೆ ಆಟ ಆಡ್ಲಿ ಅನ್ನೋ ಒಂದು ಇಚ್ಛೆಯಿಂದ ಅದೇನ್ ಮಾಡ್ತಿತ್ತು, ಒಂದು ಉಪಾಯವನ್ನ खोज निकाला, ಒಂದು ಉಪಾಯವನ್ನ ಅದು ತನ್ನಗೆ ತಾನೇ ಕಂಡುಕೊಂಡಿತು. ವಾ ಮೇರೆ पैर तक आकर सर से पर्दे पर चढ़ जाता और फिर उसी तेजी से उतरता. उसका यहाँ दौड़ने का क्रम
तब तक चलता जब तक मैं उसे पकड़ने के लिए ना उठती. ಈ ರೀತಿಯಾದ ತನ್ನ ಒಂದು ಉಪಾಯವನ್ನು ಕಂಡುಹಿಡಿತು. ಏನಂದ್ರೆ ಮೇರೆ ಪೈ ಇರತಕ್ಕಂದ್ರೆ ಲೇಖಕಿ ಮಹಾದೇವಿ ವರ್ಮ ಕಾಲ ಹತ್ರ ಅದು ಬರ್ತಾ ಇತ್ತು. ಬಂದು ಅಲ್ಲಿ ಹಾಕಿರೋ ಪರದೆಯನ್ನ ಆ ಕರ್ಟನ್ ಮೇಲೆ ಸರ್ ಸೇ ಪರದೆ ಪರ್ ಚढ़ ಜಾತ ಅಂದ್ರೆ ಸರ್ ಅಂದ್ರೆ ಸಡನ್ ಆಗಿ ಅದು ಪರದೆಯನ್ನ ಹತ್ತುತ್ತಾ ಇತ್ತು. ಆಮೇಲೆ ಅದೇ ರೀತಿ ತೇಜಿ ಸೇ ಉತ್ತರ್ತಾ ಅಂದ್ರೆ ಅಷ್ಟೇ ಸ್ಪೀಡ್ ಆಗಿ ಇಳಿತಾ ಇತ್ತು. ಉಸ್ಕಯ ದೌಡ್ನೇಕ ಕ್ರಮ ಅಂದ್ರೆ ಅದು ಆಡುವ ಒಂದು ಕ್ರಮವನ್ನು ನೋಡ್ಬಿಟ್ಟು ಅದು ಎಲ್ಲಿವರೆಗೂ ಆಡ್ತಾ ಇತ್ತಂದ್ರೆ ಹತ್ತೋದು ಇಳಿಯೋದು ಮಾಡ್ತಾ ಇತ್ತು. ಲೇಖಿಕ ಅದನ್ನ ಇಳಿಯೋವರೆಗೂ ಇದೇ ರೀತಿ ತನ್ನ ಆಟವನ್ನ ಅದು ಆಡ್ತಾ ಇತ್ತು. ಅಂದ್ರೆ ಅವರ ಗಮನ ನನ್ನ ಮೇಲೆ ಬರಲಿ, ನನ್ನ ಜೊತೆಗಿರ್ಲಿ, ಆಟ ಆಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಗಿಲ್ಹರಿ ಅದು ಆ ರೀತಿ ಮಾಡ್ತಾ ಇತ್ತು. कभी मैं गिल्लों को पकड़कर एक लंबे लिफाफे में इस प्रकार रख देती कि उसके अगले 2 पंजों और सिर के अतिरिक्त सारा लघु गात लिफाफे के भीतर बंद रहता. इस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आंखों से मेरा कार्यकलाप देखा करता. ಮುಂದೆ ಅದು ಏನು ಮಾಡ್ತೈತೆ, ಕಭಿ ಮೈ ಅದೇ ಆವಾಗಲೂ ಗಿಲ್ಲುಕು ಪಕಡ್ನೆ ಕೇಳಿಯೇ ಲಂಬೆ ಅವಾಗ ಏನ್ ಮಾಡ್ಬಿಟ್ರು ಲೇಖಕಿ ಮಹಾದೇವಿ ವರ್ಮ ಒಂದು ಲಿಫಾಫಾ ಲಂಬೆ ಲಿಫಾಫಾ ಅಂದ್ರೆ ಒಂದು ಉದ್ದವಾಗಿರೋ ಒಂದು ಎನ್ವಲಪ್ ಅನ್ನ ತೆಗೆದುಕೊಂಡು ಅದರಲ್ಲಿ ಅವರು ಅದನ್ನ ಗಿಲ್ಹರಿನ ಇಡಕ್ಕೆ ಇದು ಮಾಡ್ತಾ ಇದ್ದಾರೆ. ಅಗಲೆ ದೋ ಪಂಜು ಅಂದ್ರೆ ಮುಂದೆ ಅಗಲೆ ದೋ ಪಂಜು ಮುಂದೆ ಇರುವಂತ 2 ಕಾಲುಗಳು ಮತ್ತು ಅದರ ತಲೆಯನ್ನ ಎನ್ವಲಪ್ ಮೇಲೆ ಇಟ್ಟು ಉಳಿದ ಸಾರಾ ಲಘು ಗಾತ್ ಅಂದ್ರೆ ಪೂರಾ ಲಘು ಅಂದ್ರೆ ಸಣ್ಣದಾಗಿರುವ ಚಿಕ್ಕದಾಗಿರುವ ಗಾತ್ ಅಂದ್ರೆ ಶರೀರವನ್ನ ಒಳಗಡೆ ತೋರಿಸಿದ್ರು. ಮುಂದೆ ಅದರ ಮುಂದಿನ 2 ಕಾಲುಗಳು ಮತ್ತು ತಲೆಯನ್ನ ಮಾತ್ರ ಎನ್ವಲಪ್ ಹೊರಗಡೆ ಬಿಟ್ಟಿದ್ದಾರೆ. ಉಳಿದಿದ್ದನ್ನ ಆ ಕವರ್ ಒಳಗೆ ಹಾಕಿದ್ದಾರೆ. ಭೀತರ್ ಬಂದ್ ರಹತ ಅಂದ್ರೆ ಒಳಗಡೆ ಇರ್ತಾ ಇತ್ತು. ಇಸ್ ಅದ್ಭುತ ಸ್ಥಿತಿ ಮೇ ಅಂದ್ರೆ ಈ ಒಂದು ಎನ್ವಲಪ್ ಅಲ್ಲಿ ಮಹಾದೇವಿ ವರ್ಮ ಹಾಕಿರುವಂತಹ ಆ ಗಿಲ್ಲು ಅದೇ ಸ್ಥಿತಿಯಲ್ಲಿ ಅದ್ಭುತ, ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇತ್ತು. ನೀವು ಇಮ್ಯಾಜಿನ್ ಮಾಡ್ಕೋಬಹುದು, ಒಂದು ಕವರ್ ಒಳಗೆ ಅದರ ಅರ್ಧ ದೇಹ ಹೊರಗಡೆ ಇದೆ, ಇನ್ನು ಅರ್ಧ ದೇಹ ಆ ಕವರ್ ಒಳಗಡೆ ಇದೆ. ಈ ರೀತಿ ಅದ್ಭುತ ಸ್ಥಿತಿಯಲ್ಲಿ ಅದು ಕಭಿ ಕಭಿ ಗಂಟೋ ಮೇಜ್ ಪರ್ ದೀವಾರ್ ಕೆ ಸಾರೆ ಖಡಾ ರಹಕರ್ ಅಪ್ನಿ ಚಮಕೀಲಿ ಆಂಖೋನ್ ಸೆ ಮೇರಾ ಕಾರ್ಯಕಲಾಪ್ ದೇಖ್ತಾ ರಹತಾ. ಈ ರೀತಿ ಅದು ಗಂಟೆಗಳ ತನಕ ಅದು ಆ ಗೋಡೆಯ ಸಹಾರೆ ಅಂದ್ರೇನು ಆ ಗೋಡೆಗೆ ಆನ್ಸಿ ಇಡ್ತಾ ಇದ್ರು. ಅದು ನೋಡ್ತಾನೆ ಲೇಖಿಕ ಮಾಡೋ ಒಂದು ಕೆಲಸವನ್ನ ಚಮಕೀಲಿ ಆಂಕೋನ್ಸೆ ತನ್ನ ಒಂದು ಒಳಪುಲ್ಲ ಕಣ್ಣುಗಳಿಂದ ಅವ್ರ ಕಾರ್ಯಕಲಾಪವನ್ನ ನೋಡ್ತಾನೆ ಇರ್ತಾ ಇತ್ತು. ಭೂಕ್ ಲಗ್ನೆ ಪರ್ ಚಿಕ್ ಚಿಕ್ करके मानो मुझे सूचना देता और काजू या बिस्कुट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता. ಭೂಕ್ ಲಗ್ನೆ ಪರ್ ಅದಕ್ಕೆ ಹೊಟ್ಟೆ ಎಷ್ಟು ಗಂಟೆಗಳವರೆಗೂ ನಿಲ್ತಾನೆ ಇತ್ತು. ಅವರು ಅವ್ರ ಕೆಲಸವನ್ನ ಮಾಡ್ತಾ ಇದ್ರು. ಈ ಸ್ಥಿತಿಯಲ್ಲಿ ಅದಕ್ಕೆ ಹೊಟ್ಟೆ ಹಸಿವಾದಾಗ ಏನ್ ಮಾಡ್ತಾ ಇತ್ತು, ಭೂಕ್ ಲಗ್ನ ಅಂದ್ರೆ ಹೊಟ್ಟೆ ಹಸಿವಾದಾಗ ಅದು ಸೌಂಡ್ ಮಾಡ್ತಾ ಇತ್ತು. ಚಿಕ್ ಚಿಕ್ ಅದರ ಧ್ವನಿ ಏನು, ಚಿಕ್ ಚಿಕ್ ಅನ್ನೋ ಒಂದು ಧ್ವನಿಯಿಂದ ಅದು ಮಾಡಿದಾಗ ಅದಕ್ಕೆ ಲೇಖಕಗೆ ಸೂಚನೆ ಸಿಗ್ತಾ ಇತ್ತು, ಓಹೋ ಗಿಲ್ಲುಗೆ ಹೊಟ್ಟೆ ಹಸಿವಾಗಿದೆ ಅಂತ. ಅವ್ರು ಏನ್ ಮಾಡ್ತಾ ಇದ್ರು, ಕಾಜು ಯಾ ಬಿಸ್ಕುಟ್ ಅಂದ್ರೆ ಕಾಜು ಅಂದ್ರೆ ಗೋಡಂಬಿ, ಬಿಸ್ಕುಟ್ ಅಂದ್ರೆ ಬಿಸ್ಕೆಟ್ಸ್ ಅದನ್ನ ಏನ್ ಮಾಡ್ತಿದ್ರು ಉಸಿ ಸ್ಥಿತಿ ಮೇ ಅವ್ರು ಕೊಡ್ತಾ ಇದ್ರು. ಅದೇ ಸ್ಥಿತಿಯಲ್ಲಿ ಆ ಕವರಲ್ಲಿ ನಿಂತ್ಕೊಂಡೇ ಸ್ಥಿತಿಯಲ್ಲಿ ಅದೇನ್ ಮಾಡ್ತಾ ಇತ್ತು, ಬಹರ್ ವಾಲೆ ಪಂಜೋನ್ಸಿ ಹೊರಗಡೆ ತನ್ನ ಕಾಲುಗಳನ್ನ ಹಾಕೊಂಡಿತ್ತು. ಅದೇ ಕಾಲುಗಳಿಂದ ಇಟ್ಕೊಂಡು ಕುತರ್ತಾ ಅದನ್ನ ತಿಂತಾ ಇತ್ತು. ಈ ಸ್ಥಿತಿಯಲ್ಲಿ ಗಿಲ್ಲು ನಿಲ್ತಾ ಇತ್ತು. ಫಿರ್ ಗಿಲ್ಲು ಕೆ ಜೀವನ್ ಕಾ ಪ್ರಥಮ ವಸಂತ ಆಯಾ. ಬಾಹರ್ ಕಿ ಗಿಲ್ಹರಿಯಾ खिड़की की जाली के पास आकर चिक चिक करके ना जाने क्या कहने लगे. ಮುಂದೆ ಅದರ ಜೀವನದ ಪ್ರಥಮ ವಸಂತ ಬಂತು. ಅಂದ್ರೆ ಅದು ಬೆಳೀತಾ ಹೋಯ್ತು. ಅದಕ್ಕೆ ಒಂದು ವರ್ಷ ತುಂಬಾ ಒಂದು ಕಾಲ ಬಂತು. ಬಾಹರ್ ಕಿ ಗಿಲ್ಹರಿ ಅಂದ್ರೆ ಹೊರಗಡೆ ಆಡುವಂತಹ ಗಿಲ್ಹರಿಯ ಅಂದ್ರೆ ಬೇರೆ ಗಿಲ್ಹರಿಗಳು ಸ್ಕ್ವಿರಲ್ಸ್ಗಳು ಬಂದ್ಬಿಟ್ಟು ಆ ಕಿಟಕಿ ಹತ್ರ ಅದನ್ನ ಮಾತಾಡಿಸ್ತಿದ್ವು. ಚಿಕ್ ಚಿಕ್ ಅಂದ್ರೆ ಅವರದೇ ಭಾಷೆಯಲ್ಲಿ ಅವು ಮಾತಾಡ್ತಾ ಇದ್ರು. ಕ್ಯಾ ಜಾನೆ ಅವೇನ್ ಹೇಳ್ತಾ ಇದ್ವು ಅಂದ್ರೆ ನಮ್ಮದೇ ಒಂದು ಜಾತಿಯ ಒಂದು ಪ್ರಾಣಿ ಇದೆ ಅನ್ನೋ ಒಂದು ಇದರಿಂದ ಅವು ಬಂದು ಆ ಗಿಲ್ಲು ಜೊತೆಗೆ ಮಾತಾಡ್ತಾ ಇದ್ವು. ಗಿಲ್ಲು को जाली के पास बैठकर अपनेपन से बाहर झांकते देखकर मुझे लगा कि उसे मुक्त करना आवश्यक है. ಅವ ಗಿಲ್ಲು ತನ್ನ ಜಾಲಿ ಅಂದ್ರೆ ಅದು
ಹೊರಗಡೆ ಪ್ರಪಂಚವನ್ನ ತನ್ನದೇ ಪ್ರಪಂಚ ನೋಡ್ತಾ ಇತ್ತಲ್ಲ, ಅವಾಗ ಅನಿಸುತ್ತೆ ಲೇಖಕಗೆ ಇದನ್ನ ನಾನು ಮುಕ್ತ ಮಾಡಬೇಕು, ಅದಕ್ಕೂ ಒಂದು ಫ್ರೀಡಮ್ ಕೊಡಬೇಕು ಅನ್ನೋ ಒಂದು ಫೀಲಿಂಗ್ಸು ಮಹಾದೇವಿ ವರ್ಮ ಅವ್ರಿಗೆ ಬರುತ್ತೆ. मैंने कीले निकाल कर जाली का एक कोना खोल दिया और इस मार्ग से गिल्लों ने बाहर जाने पर सचमुच ही मुक्ति की सांस ली. इतने छोटे जीव को घर में पले कुत्ते बिल्लियों से बचाना भी एक समस्या ही थी. मेरे कमरे से बाहर जाने पर वह भी खिड़की की खुली जाली की राह बाहर चला जाता और दिन भर गिलहरियों के झुंड का नेता बना. हर डाल पर उछलता कूदता रहता और ठीक 4 बजे वह खिड़की से भीतर आकर अपने झूले में झूलने लगता. ಲೇಖಿಕಾ ಅದನ್ನು ಹೊರಗಡೆ ಬಿಡ್ತಾರೆ. ಬಿಟ್ಟಾಗ ಅದು ಹಾಕಿರೋ ಫೆನ್ಸ್ನಿಂದ ಅದನ್ನು ಹೊರಗಡೆ ಬಿಟ್ಟಾಗ ಅದು ಹೊರಗಡೆ ಬರುತ್ತೆ. ಛೋಟೆ ಜೀವ್ ಅಂದರೆ ಆ ಲೇಖಕಿಗೆ ಇನ್ನೊಂದು ಸಮಸ್ಯೆ ಉದ್ಭವ ಆಗುತ್ತೆ. ಏನಂದರೆ ಆ ಮನೆಯಲ್ಲಿ ಸಾಕಿರುವಂತಹ ಕುತ್ತೆ ಬಿಲ್ಲಿಯೋನ್ಸೆ ಬಚಾನ ಬಿ ಏಕ್ ಸಮಸ್ಯೆ ಥಿ. ಸಾಕಿರುವಂಥ ನಾಯಿಗಳು ಮತ್ತು ಬೆಕ್ಕುಗಳಿಂದ ಆ ಗಿಲ್ಲಹರಿ ಸಣ್ಣ ಪ್ರಾಣಿಯನ್ನು ಉಳಿಸುವುದು ಒಂದು ಸಮಸ್ಯೆ ಆಗಿತ್ತು. ಯಾವಾಗ ಲೇಖಿಕಾ ಕಮ್ರೆ ಸೆ ಬಾಹರ್ ಜಾನೆ ಪರ್ ಅಂದರೆ ಅವ್ರ ಕಮ್ರೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಕಿಟಕಿ ಖುಲಿ ತೋ ಜಾಲಿ ಸೆ ಬಾಹರ್ ಅಂದರೆ ಹೊರಗಡೆ ಅದು ಹೊರಗಡೆ ಬಂದ್ಬಿಡ್ತಾ ಇತ್ತು. ಬಂದ್ಬಿಟ್ಟು ಆ ಗಿಲ್ಲಹರಿಯೋಕೆ ಝುಂಡ್ ಕಾ ನೇತಾ ಬನ ಅಂದರೆ ಹೊರಗಡೆ ಬಂದು ಬೇರೆ ಗಿಲ್ಲಹರಿಗಳ ಜೊತೆಗೆ ಆಟ ಆಡ್ತಾ ಇತ್ತು. ಆಡ್ತಾ ಅದು ಏನಾಗ್ಬಿಡ್ತು, ಅದು ಒಂಥರ ನೇತಾಕ್ಕೆ ಜೈಸೆ, ನೇತಾ ಅಂದ್ರೆ ಏನು ಲೀಡರ್ ಜೈಸೆ ಅದಾಯಿತು. ಝುಂಡ್ ಅಂದರೆ ಫ್ಲಾಕ್ ಅಂದರೆ ಆ ಗುಂಪಿನ ಒಂದು ನಾಯಕನ ಥರ ಅದು ಆಗ್ತಾ ಹೋಯ್ತು. ಹರ್ ಡಾಲ್ ಪರ್ ಉಚ್ಚಲ್ತಾ ಕೂದುತ್ತಾ ರಹತಾ ಅಂದರೆ ಎಲ್ಲ ಒಂದು ಡಾಲ್ ಅಂದರೆ ಏನು ಬ್ರಾಂಚ್, ಆ ಮರದ ಎಲ್ಲ ಬ್ರಾಂಚ್ಗಳ ಮೇಲೆ ಅದು ಜಂಪ್ ಮಾಡೋದು ಇಳಿಯೋದು ಆಟ ಆಡ್ತಾ ಹೋಯ್ತು. ಟೀಕ್ 4 ಬಜೆ ಅಂದರೆ ಸಾಯಂಕಾಲ 4 ಗಂಟೆ ಆದ ತಕ್ಷಣನೇ ಅದು ಮನೆ ಒಳಗಡೆ ಬಂದುಬಿಟ್ಟು ತನ್ನ ಝೂಲೆಯಲ್ಲಿ, ಝೂಲ ಅಂದರೆ ಅದು ಸ್ವಿಂಗ್ ಥರ ಮಾಡಿದ್ರಲ್ಲ, ಅದು ಪುಟ್ಟಿ ಕಟ್ಟಿ ಅದರಲ್ಲಿ ಅದು ಆಟ ಆಡ್ತಾಯಿತ್ತು. ಬೆಳಗ್ಗೆ ಹೊರಗಡೆ ಹೋಗೋದು, ಸಾಯಂಕಾಲ ಮತ್ತೆ ಮನೆಗೆ ಅದು ಒಳಗಡೆ ಬಂದು ಸೇರ್ತಾ ಇತ್ತು. ಮುझे चौंकाने की इच्छा उसमें ना जाने कब और कैसे उत्पन्न हो गई थी. कभी फूलदार के फूलों में छिप जाता, कभी पर्दे की चुन्नट में और कभी सोन जूही की पत्तियों में. ಮುಂದೆ ಅದು ಲೇಖಿಕನ ಜೊತೆಗೆ ಆಟ ಆಡ್ತಾ ಅದಕ್ಕೆ ಲೇಖಿಕಾ ಅವರಿಗೆ ಗಾಬರಿ ಮಾಡೋದೊಂದು ಇಚ್ಛೆ ಅದರಲ್ಲಿತ್ತು. ಅದು ತನ್ನ ಜೊತೆಗೆ ಅವರನ್ನು ಆಟಕ್ಕೆ ತಗೋಬೇಕು, ಅವ್ರ ಜೊತೆಗೆ ಆಡಬೇಕನ್ನೋ ಒಂದು ಇಚ್ಛೆಯಿಂದ ಅವ್ರಿಗೆ ಗಾಬರಿಗೊಳಿಸ್ಬೇಕು ಅಂತಂದು ಹೇಳಿ ಕಬಿ ಅಂದರೆ ಯಾವಾಗಾದರೂ ಫೂಲ್ದಾನ್ ಕೆ ಫೂಲೊಮೆ, ಫೂಲ್ದಾನ್ ಅಂದರೆ ಆ ಹೂವಿನ ಕುಂಡದಲ್ಲಿ ಅದು ಹೂಗಳಲ್ಲಿ ಅದು ಬಚ್ಚಿಕೊಳ್ತಾ ಇತ್ತು. ಚಿಪ್ ಜಾತ, ಚಿಪ್ನ ಅಂದರೆ ಬಚ್ಚಿಕೊಳ್ತಾ ಇತ್ತು. ಕಬಿ ಪರ್ದೆ ಕಿ ಚುನ್ನಟ್ ಮೇ, ಪರದೆ ಆ ಕರ್ಟನ್ ಫ್ರಿಲ್ಸ್ ಇದ್ವಲ್ಲ ನರಿಗೆಗಳಲ್ಲಿ ಅದು ಬಚ್ಚಿಕೊಳ್ತಾ ಇತ್ತು. ಕಬಿ ಸೋನ್ ಜೂಯಿ ಕಿ ಪತ್ಯೋಮೆ, ಮಲ್ಲಿಗೆ ಹೂವಿನ ಗಿಡದ ಎಲೆಗಳಲ್ಲಿ ಅದು ಬಚ್ಚಿಕೊಂಡು ಅವರಿಗೆ ಆಟ ಆಡಿಸ್ತಾ ಇತ್ತು, ಅವರಿಗೆ ಗಾಬರಿಗೊಳಿಸ್ತಾ ಇತ್ತು. ಗಿಲ್ಲಹರಿ ಎಲ್ಲೋಗಿದೆ ಅಂತ ಅವ್ರು ಹುಡುಕಬೇಕು ಅನ್ನೋ ರೀತಿಯಲ್ಲಿ ಅದು ಅವರ ಜೊತೆಗೆ ತನ್ನ ಆಟವನ್ನು ಮುಂದುವರಿಸ್ತಾ ಹೋಯಿತು. मेरे पास बहुत से पशु पक्षी हैं और उनका मुझसे लगाव भी कम नहीं है, परंतु उनमें से किसी को मेरे साथ मेरी थाली में खाने की हिम्मत हुई है ऐसा मुझे स्मरण नहीं आता. ಅಂದರೆ ಮುಂದೆ ಹೇಳ್ತಾ ಹೋಗ್ತಾರೆ, ಅವರ ಹತ್ರ ಬಹಳ ಪಶು ಪಕ್ಷಿಗಳಿದ್ದಾವೆ, ಆದರೂ ಸಹ ಅವರ ಜೊತೆಗೆ ಅವರ ಒಡನಾಟ ಚೆನ್ನಾಗಿ ಇದೆ. ಲಗಾವ್ ಹೇ ಅಂದರೆ ಒಡನಾಟವಿದೆ. ಆದರೂ ಪರಂತು ಉನ್ಮೆ ಸೆ ಕಿಸಿ ಕೋ ಮೇರೆ ಸಾತ್ ಅಂದರೆ ಆ ಇರುವ ಎಲ್ಲ ಪ್ರಾಣಿಗಳಲ್ಲಿ ಯಾರೂ ಸಹ ಲೇಖಿಕನ ಜೊತೆಗೆ ಕುತ್ಕೊಂಡು ಅವರ ಥಾಲಿ ಅಂದರೆ ಅವರ ತಟ್ಟೆಯಲ್ಲಿ ಕುತ್ಕೊಂಡು ಅಷ್ಟು ಹಿಮ್ಮತ್ ಧೈರ್ಯನೂ ಇರ್ತೋ ಇಲ್ಲೋ ಆ ಸ್ಮರಣೆ ಆ ನೆನಪು ಲೇಖಿಕಾಗಿಲ್ಲ. ಮುಂದೆ ಇನ್ನೊಂದು ಇನ್ಸಿಡೆಂಟ್ ಅನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಗಿಲ್ಲು ಇನ್ಮೆ अपराध था, मैं जैसे ही खाने के कमरे में पहुंचती वह खिड़की से निकलकर आंगन की दीवार बरामदा पार करके मेज पर पहुंच जाता और मेरी थाली में बैठ जाना चाहता. बड़ी कठिनाई से मैंने उसे थाली के पास बैठना सिखाया, जहां बैठकर वह मेरी थाली में से एक एक चावल उठाकर बड़ी सफाई से खाता रहता. काजू उसका प्रिय खाद्य था और कई दिन काजू न मिलने पर वह अन्य खाने की चीजें या तो लेना बंद कर देता था या मुझ झूले से नीचे फेंक देता था.
ಗಿಲ್ ಉನ್ಮೆ ಅಪವಾದತ, ಗಿಲ್ಲು ಅದು ಎಲ್ಲ ಪ್ರಾಣಿಗಳಿಗಿಂತ ಅಪವಾದವಾಗಿತ್ತು, ಭಿನ್ನವಾಗಿತ್ತು. ಏನಂದರೆ ಅದು ಲೇಖಿಕ ಯಾವಾಗ ಊಟ ಕೂರ್ತಾ ಇದ್ರು ಆ ಊಟ ಕೂರೋ ಟೈಮಲ್ಲಿ ಅದು ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂರ್ತಾ ಇತ್ತು. ಕೂತ್ಕೊಂಡು ಅವರ ತಟ್ಟೆ ಒಳಗಡೆನೆ ಕೂರ್ತಾ ಇತ್ತು. ಕೂತ್ಕೊಂಡು ತಿನ್ನೋ ಒಂದು ಅಭ್ಯಾಸ ಮಾಡ್ಕೊಂಡಿತ್ತು. ಆವಾಗ ಲೇಖಿಕ ಬಡಿ ಕಠಿನಾಯಿಸೆ, ಬಹಳ ಕಷ್ಟದಿಂದ ಅದನ್ನು ಏನು ಮಾಡಿಬಿಟ್ರು, ಅವರ ತಟ್ಟೆ ಪಕ್ಕದಲ್ಲಿ ಕೂರ್ಸೋವನ್ನು ಅಭ್ಯಾಸವನ್ನು ಮಾಡಿದರು. ಸಿಖಾಯ ಅಂದರೆ ಕಲಿಸಿದ್ರು. ಓ ತಾಲಿ ಬೈಟ್ ಕರ್ ವಾ ಮೇರಿ ತಾಲಿ ಮೇಸೆ ಅಂದರೆ ಅವರು ಕುತ್ಕೊಂಡ್ಬಿಟ್ಟು ಅದು ಗಿಲ್ಹರಿ ಅವರ ತಟ್ಟೆಯಲ್ಲಿ ಒಂದೊಂದೇ ಕಾಳನ್ನು ಏಕ್ ಚಾವಲ್ ಉಠಾಕರ್ ಅಂದರೆ ಅನ್ನದ ಒಂದು ಕಾಳುಗಳನ್ನು ತೆಗೆದುಕೊಂಡು ಬಡಿ ಸಫಾಯಿಸೆ ಖಾತಾ ರಹತಾ, ಭಾಳ ನೀಟಾಗಿ ಅದು ಒಂದೊಂದೇ ಕಾಳನ್ನು ತಿಂತಾ ಹೋಯಿತು. ಕಾಜು ಉಸ್ಕ ಪ್ರಿಯ ಖಾದ್ಯ, ಆ ಕಾಜು ಅಂದರೆ ಗೋಡಂಬಿ, ಆ ಗೋಡಂಬಿ ಅದಕ್ಕೆ ಭಾಳ ಇಷ್ಟವಾದ ಒಂದು ತಿನಿಸಾಗಿತ್ತು. ಅದು ಕಾಜು ಸಿಗಲಿಲ್ಲ, ಭಾಳ ದಿನಗಳು ಆದರೂ ಕೊಡಲಿಲ್ಲ ಅಂದರೆ ಅದಕ್ಕೆ ಸಿಟ್ಟು ಬರ್ತಾ ಇತ್ತು. ಬೇರೆ ಖಾನೆಗೆ ಚೀಸ್ ಲೇನ ಬಂದ್ ಕರೆದೇತ, ಬೇರೆ ಊಟವನ್ನು ಕೊಟ್ಟಂತ ಬೇರೆ ಊಟವನ್ನು ತಿನ್ನೋದನ್ನು ಬಂದ್ ಮಾಡ್ತಾ ಇತ್ತು. ಇಲ್ಲ ಕೊಟ್ಟಿದ್ದನ್ನು ಆ ಝೂಲೆಯಿಂದ ತನ್ನ ಸ್ವಿಂಗಿಂದ ಹೊರಗಡೆ ಬಿಡ್ತಾ ಇತ್ತು. ಬಿಸಾಕಿ ತನ್ನ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು. ನನಗೆ ನೀವು ಯಾಕೆ ಕಾಜು ಕೊಟ್ಟಿಲ್ಲ ಅನ್ನೋ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾ ಹೋಯಿತು. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा। उन दिनों जब मेरे कमरे का दरवाज़ा खोला जाता, गिल्लो अपने झूले से उतरकर दौड़ता और फिर किसी दूसरे को देखकर तेजी से अपने घोंसले में जा बैठता। सब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले, जिनसे ज्ञात होता था कि वह उन दिनों अपना प्रिय खाद्य कितना कम खाता रहा। उसी बीच मुझे ಅಂದರೆ ಈ ನಡುವೆ ಯಾವಾಗ ಗಿಲ್ಲು ಲೇಖಿಕನ ಜೊತೆಗೆ ಭಾಳ ಆತ್ಮೀಯವಾಗಿ ವ್ಯವಹಾರ ಮಾಡೋಕ್ಕೆ ಶುರುವಾಯಿತು. ಇವಳು ನನ್ನ ತಾಯಿ, ಇದ್ರ ಜೊತೆಗೇನೆ ಅವರು ಗಿಲ್ಲು ಆಮೇಲೆ ಮಹಾದೇವಿ ವರ್ಮರ ವ್ಯವಹಾರ ಭಾಳ ಆತ್ಮೀಯವಾಗ್ತಾ ಹೋಯಿತು. ಈ ನಡುವೆ ಏನಾಯಿತು, ಮುಜೆ ಅಂದರೆ ಲೇಖಿಕ ಮಹಾದೇವಿ ವರ್ಮರವರಿಗೆ ಮೋಟಾರ್ ದುರ್ಘಟನಾ ಅಂದರೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆದಾಗ ಅವರಿಗೆ ಗಾಯವಾಗಿ ಹಾಸ್ಪಿಟಲ್ ಸೇರ್ತಾರೆ. ಸೇರಿದಾಗ ಆ ದಿನಗಳಲ್ಲಿ ಮೇರೆ ಕಮ್ರೆ ಕಾ ದರ್ವಾಜಾ ಅಂದರೆ ಲೇಖಿಕ ಯಾವಾಗಲೂ ಅದು ಹೋಗ್ತಾ ಇತ್ತು, ಅಲ್ಲಿ ಲಿಫಾಫಿಯಲ್ಲಿ ಕೂರಿಸ್ತಾ ಇದ್ರು. ಈ ರೀತಿ ವ್ಯವಹಾರ ಆಗುವಂತ ರೀತಿ ಅಭ್ಯಾಸದ ಬಲವಾಗಿ ಲೇಖಿಕ ಕಮ್ರೆಗೆ ಹೋದಾಗ ಆ ಅಪ್ಪನೇ ಝೂಲೆಸಿ ಉತ್ತರ್ಕರ್, ಅದು ತನ್ನ ಝೂಲೆಯಲ್ಲಿ ಕುತ್ಕೊಂಡು ಅದು ಇಳಿದು ಬಿಟ್ಟು ಲೇಖಿಕ ಕಮ್ರೆಗೆ ಹೋದಾಗ ನೋಡುತ್ತೆ, ಅಲ್ಲಿ ಬೇರೆ ವ್ಯಕ್ತಿಗಳನ್ನ ನೋಡಿ ಅದಕ್ಕನ್ಸುತ್ತೆ ಇಲ್ಲಿ ಯಾರು ಇಲ್ಲ ನನ್ನವರು ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅದು ಬೇಗ ಅದೇ ತೇಜಿ ಅಷ್ಟೇ ಯಾವ ರೀತಿ ಹೋಗಿತ್ತು ಅದೇ ಸ್ಪೀಡಾಗಿ ಬಂದು ತನ್ನ ಘೋಂಸಲೆಯಲ್ಲಿ ತನ್ನ ನೆಸ್ಟಲ್ಲಿ ಕೂರ್ತಾ ಇತ್ತು. ಸಬ್ ಉಸೆ ಕಾಜು ದೇತೆ ಜಾತೆ ಅಂದರೆ ಅದಕ್ಕೆ ದಿನ ಕೊಟ್ಟಂಗೆ ಅದಕ್ಕೆ ಕಾಜುವನ್ನು ಗೋಡಂಬಿಯನ್ನು ಕೊಡ್ತಾ ಇದ್ರು. ಪರಂತು ಅದು ತಿಂತಾ ಹೋಗಲಿಲ್ಲ. ಪರಂತು ಅಂದರೆ ಆದರೆ ಲೇಖಿಕ ಅವರು ಹಾಸ್ಪಿಟ್ಲಿಂದ ವಾಪಸ್ ಆದಾಗ ಹೋಗ್ಬಿಟ್ಟು ಅವರು ಝೂಲೆಕಿ ಸಫಾಯಿಕಿ ಅದು ಗಿಲ್ಹರಿಯ ಝೂಲೆಯನ್ನು ಸಫಾಯಿ ಅಂದರೆ ಕ್ಲೀನ್ ಮಾಡ್ತಾರೆ. ಮಾಡಿಬಿಟ್ಟು ನೋಡಿದಾಗ ಆ ಝೂಲೆಯಲ್ಲಿ ಇವ್ರು ಕೊಟ್ಟಂಥ ಎಲ್ಲ ಕಾಜುಗಳು ಗೋಡಂಬಿಗಳು ಅಲ್ಲೇ ಇದ್ವು. ಅವಾಗ ಇದರಿಂದ ತಿಳಿಯುತ್ತೆ ಜ್ಞಾತ್ ಅಂದರೆ ತಿಳಿಯುತ್ತೆ ಏನಂದರೆ ಒಂದೇನೋ ಅಷ್ಟು ಆ ದಿನಗಳಲ್ಲೂ ಸಹ ಲೇಖಿಕ ಇಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾಗ ಅದಕ್ಕೆ ಎಷ್ಟು ಪ್ರಿಯವಾದ ಕಾಜು ಕೊಟ್ಟರೂ ಸಹ ತಿನ್ನಲಿಲ್ಲ. ಮೊದಲೇ ಕಾಜು ಕೊಟ್ಟಿಲ್ಲ ಅಂತ ಎಲ್ಲ ಥಿಂಗ್ಸ್ಗಳನ್ನು ಬಿಸಾಕ್ತಾ ಇತ್ತು, ಸಿಟ್ಟಾಗ್ತಾ ಇತ್ತು. ಈಗ ಲೇಖಿಕರನ್ನು ಅದು ಭಾಳ ಮಿಸ್ ಮಾಡ್ತಾ ಇದೆ. ನನ್ನವರು ನನಗೆ ಕಾಣ್ತಾ ಇಲ್ಲ ಅನ್ನೋ ಒಂದು ಮೂಕ ತನ್ನ ನೋವನ್ನು ಅದು ತನಗೆ ಪ್ರಿಯವಾದ ವಸ್ತು ಕೊಟ್ಟಿದ್ದನ್ನು ತಿನ್ನದೆ ಅದು ತಿಳಿಸ್ತಾ ಇದೆ. ಮೇರಿ अस्वस्थता में वह तकिए पर सिरहाने बैठकर अपने नन्हे पंजों से मेरे सिर और बालों को औले सहलाता रहता. मेरे अस्वस्थता ಅಂದರೆ ಅವರು ಅನ್ಹೆಲ್ದಿ ಆಗಿದ್ದಾಗ, ಹುಷಾರಿಲ್ದಾಗ ಅವ್ರು ಏನು ಮಾಡಿ ದುರ್ಘಟನಾ ಅದು ಆ ಟೈಮಲ್ಲಿ ಅವರು ಮನೆಗೆ ಬಂದಾಗ ಏನು ಮಾಡ್ತು, ಅವರು ತಕಿ ಅಂದರೆ ದಿಂಬು, ಆ ತಲೆದಿಂಬಿನ ಹತ್ರನೇ ಕೂತ್ಕೊಂಡು ಅವರ ತಲೆಯನ್ನು ಹತ್ರ ಕೂತ್ಕೊಂಡು ನನ್ನೆ ಪಂಜೋನ್ಸೆ ತನ್ನ ಸಣ್ಣ ನನ್ನೆ ಅಂದರೆ ಸಣ್ಣ ಕಾಲುಗಳಿಂದ ಅವರ ತಲೆಯನ್ನು, ಅವರ ಕಾಲುಗಳು ಸಿರ್ ಅಂದರೆ ತಲೆ, ಬಾಲೋಂಕೋ ಅಂದರೆ ಕೂದಲುಗಳ ಸವರುತ್ತಾ ಇತ್ತು. ಅವರಿಗೆ ಅದು ಆ ರೀತಿ ತನ್ನ ಮೂಕ ಭಾವದಿಂದ ಅವರನ್ನು ಕನ್ವಿನ್ಸ್ ಮಾಡ್ತಾ ಇದೆ.
गर्मियों में जब मैं दोपहर में काम करती रहती तो गिल्लू ना बाहर जाता ना अपने झूले में बैठता, वह मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता। गर्मियों में ಅಂದ್ರೆ ವಸಂತ ಕಾಲದಲ್ಲಿ ಗರ್ಮಿ ಅಂದ್ರೆ ಬೇಸಿಗೆಯಲ್ಲಿ ಏನ್ ಮಾಡ್ಬಿಡ್ತು, ದೋಪಹರ್ ಮೇ ಕಾಮ್ ಕರ್ತಿ ರಹಿತಿತ್ತು, ಲೇಖಿಕಾ ಕೆಲಸ ಮಾಡಬೇಕಾದ್ರೆ ಅದು ಗಿಲ್ಲು ಹೊರಗಡೆ ಹೋಗಲೇ ಇಲ್ಲ. ಅದಕ್ಕೆ ಅನ್ನಿಸ್ತಾ ಇದೆ ಅವರು ಸ್ವಲ್ಪ ದಿನದ ಗ್ಯಾಪಲ್ಲಿ ಅವರು ನನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ಇದರ ವಿಚಾರದಲ್ಲಿ ಅದೇನು ಮಾಡ್ತು, ಹೊರಗಡೆ ಹೋಗ್ದೇ ತನ್ನ ಜೂಲಿಯಲ್ಲಿ ಕುತ್ಕೊಂಡದೇನೆ ಏನು ಮಾಡ್ತಾ ಇತ್ತು, ಯಾವಾಗಲೂ ಲೇಖಕನ ಜೊತೆನೇ ಇರ್ತಾ ಇತ್ತು. ಸುರಾಯಿ ಅಂದರೆ ನೀರಿನ ಊಜಿ ನೋಡಿರ್ಬೋದು, ಜಾರ್, ಆ ಜಾರ್ ಪರ್ ಲೇಟ್ ಜಾತ ಅಂದರೆ ಅಲ್ಲೇನೆ ಉಳ್ಕೊತಾ ಇತ್ತು. ಇಸ್ ಪ್ರಕಾರ ಈ ರೀತಿಯಾಗಿ ಲೇಖಕನ ಜೊತೆಗೆ ಇರ್ತಾ ಹೋಯ್ತು. ठंडक में भी रहता, तಣ್ಣ ಅಂದರೆ ನೆರಳಲ್ಲಿ ಅದು ಇರಲಿಕ್ಕೆ ಶುರು ಮಾಡ್ತು. गिलहरियों के जीवन की अवधि 2 वर्ष से अधिक नहीं होता, अतः गिल्लू की जीवन यात्रा का अंत आ ही गया. दिन भर उसने ना कुछ खाया ना ವಾ ಬಾಹರ್ ಗಯಾ. ಗಿಲ್ಲಹರಿಯೋ ನೋಡಿ ಮುಂದೆ ಬರುತ್ತೆ. ಇಷ್ಟು ಹೊತ್ತು ನಾವು ನೋಡಿದ್ವಿ ಅದರ ಜೀವನ, ಅದರಿಂದ ಯಾವ ರೀತಿ ಅದರ ಜೊತೆಗೆ ವ್ಯವಹಾರ ಮಾಡಿತು, ಲೇಖಕನ ಜೊತೆಗೆ ಅದು ಎಷ್ಟು ಆತ್ಮೀಯವಾಗಿ ಆಗ್ತಾ ಹೋಯ್ತು, ಎಲ್ಲ ಗಿಲ್ಹರಿ ಜೊತೆಗೆ ಅದರ ಜೀವನ ಸಾಕ್ತು. ಕೊನೆಗೆ ಅದರ ಜೀವನ ಅಂತ್ಯವನ್ನು ನಾವು ನೋಡ್ತಾ ಇದ್ದೀವಿ. ಗಿಲ್ಲಹರಿಯೋಂಕಿ ಜೀವನ್ ಕಿ ಅವಧಿ ಅಂದ್ರೆ ಅವರ ಆ ಏಜ್ ಎಷ್ಟು ವರ್ಷ ಅವರ ಆಯುಷ್ ಇರುತ್ತೆ ಅಂದ್ರೆ ಬರೀ 2 ವರ್ಷ, ಅದಕ್ಕೆ ನಹಿ ಹೋತಿ. ಅತಃ ಆದ್ದರಿಂದ ಗಿಲ್ಲು ಕಿ ಜೀವನ್ ಕಿ ಯಾತ್ರಾ ಅಂತ ಆಗಿ ಗಯಾ ಅಂದ್ರೆ ಅದರದ ಜೀವನದ ಕೊನೆಯಿದೆ. ದಿನ್ ಭರ್ ಉಸ್ನೆ ನಾ ಕುಚ್ ಖಾಯಾ ಅಂದ್ರೆ ಅದಕ್ಕೆ ಅದು ದಿನ ಏನೂ ತಿನ್ನಲಿಲ್ಲ. ನಾ ಹಿ ಬಹಾರ್ ಗಯಾ, ಅದು ಹೊರಗಡೆನೂ ಹೋಗ್ತಾ ಇಲ್ಲ, ಅದ್ರ ಜೀವನದ ಸಾವಿನ ಅಂತ್ಯ ಆಗ್ತಾ ಇದೆ, ಅದು ಒಳಗಡೆನೇ ಇದೆ. पंजे इतने ठंडे रहे थे कि मैंने जाग कर हीटर जलाया और उसे उष्णता देने का यत्न किया, परंतु प्रभात की प्रथम किरण के साथ ही वह चिर निद्रा में सो गया. पंजे ಅಂದ್ರೆ ಅದರ ಕಾಲುಗಳು ಎಷ್ಟು ತಣ್ಣಗಾಗಿದ್ವು, ಟಂಡೆ ಹೋಗೈತಿ, ತಣ್ಣಗಾಗಿದ್ವು. ಅವಾಗ ಲೇಖಕ ನೋಡ್ಬಿಟ್ಟು ಬೇಗ ಎದ್ದು ಹೀಟರ್ ಅನ್ನ ಹಚ್ಚುತ್ತಾರೆ. ಅವರು ಉಷ್ಣತಾ ದೇನೇಕ ಪ್ರಯತ್ನ ಕಿಯಾ, ಅದಕ್ಕೆ ಬಾಡಿಗೆ ವಾಮ್ ಮಾಡ್ಬೇಕಂತಂದು ಅವ್ರಿಗೆ ಹೀಟ್ ಮಾಡ್ತಾ ಇದ್ದಾರೆ. ಪರಂತು ಪ್ರಭಾತ್ ಕಿ ಪ್ರಥಮ್ ಕಿರಣ ಅಂದ್ರೆ ಬೆಳಗಿನ ಜಾವ ಸೂರ್ಯನ ಕಿರಣ ಬರುವಾಗ ಏನಾಯಿತು, ಅದರದ್ದು ಚಿರ್ನಿದ್ರಾ ಮೇಸೋಗಯ ಅಂದ್ರೆ ಅದು ಅದರ ಅಂತ್ಯ ಆಗುತ್ತೆ, ಅದರ ಸಾವಾಗುತ್ತೆ. उसका झूला उतार कर रख दिया गया है और खिड़की की जाली बंद कर दी गई है, परंतु गिलहरियों की नई पीढ़ी जाली के उस पार चिक चिक करती ही रहती है और सोनजुई खिलती ही रहती है. ಯಾವಾಗಾದ್ರೂ ಗಿಲ್ಹರಿಯ ಆ ಗಿಲ್ಲು ಅಂತ್ಯ ಆಗುತ್ತೆ, ಅದರ ಸಾವಾಗುತ್ತೆ, ಆದ್ಮೇಲೆ ಅದು ಅದಕ್ಕೆ ಮಾಡಿರುವಂತ ಝೂಲವನ್ನ ಅದು ಸ್ವಿಂಗ್ ಅನ್ನ ತೆಗೆದು ಇಟ್ಟಿದ್ದಾರೆ. ಉತಾರ್ನ ಅಂದ್ರೆ ಕೆಳಗೆ ಇಳಿಸಿಟ್ಟಿದ್ದಾರೆ. ಕಿಟಕಿ ಜಾಲಿ ಬಂದ್ ಕರ್ದಿ ಹೇ, ಅದು ಹೊರಗಡೆ ಹೋಗ್ತಾ ಇತ್ತಲ್ಲ, ಆ ಕಿಟಕಿಯ ಜಾಲಿಯನ್ನ ಬಂದ್ ಮಾಡಿದ್ದಾರೆ. ಪರಂತು ಆದರೂ ಸಹ ಗಿಲ್ಹರಿಯೋಂಕಿ ಇದು ನಹಿ ಸಿ ಪೀಡಿ ಜಾಲಿಗೆ ಉಸ್ ಪಾರ್ ಚಿಕ್ ಚಿಕ್ ಕರ್ತಿ ರೈತಿ ಹೇ, ಇದು ಜೀವನ ಕ್ರಮ. ಅದು ಬೇರೆ ಗಿಲ್ಹರಿಗಳು ಪೀಡಿ ಅಂದ್ರೇನು, ಆ ಜನರೇಷನ್ ಮುಂದೆ ಬರ್ತಾನೆ ಇದ್ದಾವೆ, ಅವು ಚಿಕ್ಕ ಆವಾಜ್ ಮಾಡ್ತಾನೆ ಇದ್ದಾವೆ. ಸೋನ್ಜುಯಿ ಕಿಲ್ತಿ ಹಿ ರೈತಿ ಹೇ ಅಂದ್ರೆ ಸೋನ್ಜಿ ಹೂವು ಅರಳ್ತಾನೆ, ಕಿಲ್ಲ ಅಂದ್ರೇನು ಅರಳ್ತಾನೆ ಇರುತ್ತೆ. ಅಂದ್ರೆ ಜೀವನ ಕ್ರಮ ನಿಲ್ಲೋದಿಲ್ಲ, ಯಾರಿದ್ರೇನು ಯಾರು ಬಿಟ್ರೇನು ಅದು ಮುಂದೆ ನಡೀತಾ ಇದೆ. ಈ ರೀತಿ ಆ ಹೊಸ ಗಿಲ್ಹರಿಗಳು ಬರ್ತಾನೆ ಇದ್ದಾವೆ, ಹೂವು ಅರಳ್ತಾನೆ ಇದೆ ಅಂತಂದೇಳಿ ಕವಿಯತ್ರಿ ಮಹಾದೇವಿ ವರ್ಮಾ ಹೇಳ್ತಾ ಇದ್ದಾರೆ. ಸೋನ್ಜುಯಿ ಕೆ ಲತಾ ಕೆ नीचे गिल्लों की समाधि है, इसलिए भी कि उसे वह लता सबसे अधिक प्रिय थी, इसलिए भी कि उस लघुगात का किसी वासंती दिन जुई के पीतांब छोटे फूल के रूप में खिल जाने का विश्वास मुझे संतोष देता है. ನೋಡಿ ಎಷ್ಟು ಚೆನ್ನಾಗಿ ಕನ್ಕ್ಲೂಷನ್ ಬಂದಿದ್ದಾರೆ ಲೇಖಕಿ ಮಹಾದೇವಿ ವರ್ಮಾ. ಸೋನ್ಜುಯಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೇ, ಸೋನ್ಜುಯಿ ಆ ಹೂವು ಇತ್ತಲ್ಲ, ಆ ಹೂವಿನ ಲತೆ ಅಂದ್ರೆ ಕ್ರೀಪರ್ ಕೆಳಗಡೆ ಗಿಲ್ಲು ಕಿ ಸಮಾಧಿ ಹೇ, ಆ ಗಿಲ್ಲುವನ್ನು ಸಮಾಧಿ ಮಾಡಲಾಗಿದೆ. ಇಸ್ಲಿಯೇ ಯಾಕೆ ಮಾಡಿದ್ದಾರೆ ಅಂದ್ರೆ ಆ ಹೂವು ಆ ಲತೆ ಆ ಕ್ರೀಪರ್ ಅದಕ್ಕೆ ಬಹಳ ಇಷ್ಟ ಆಗ್ತಾ ಇತ್ತು. ಇಸ್ಲಿಯೇ ಬಿ ಕಿ ಉಸ್ ಲಘುಗಾತ್ ಕಾ ಕಿಸಿ ವಾಸಂತಿ ದಿನ ಅಂದ್ರೆ ಯಾವುದಾದ್ರೂ ಒಂದು
ವಸಂತ ಕಾಲದಲ್ಲಿ ಜೂಯಿ ಕೆ ಪೀತಾಮ್ ಚೋಟೆ ಫೂಲ್ ಕೆ ರೂಪ್ ಮೇ ಖಿಲ್ ಜಾನೆ ಕ ವಿಶ್ವಾಸ ಹೇ. ಅದು ಆ ಗಿಲ್ಲು ಒಂದು ಹೂವಿನ ರೂಪವನ್ನು ತೆಗೆದುಕೊಳ್ಬೋದು, ಅದು ನನಗೆ ಮತ್ತೆ ಖುಷಿಯನ್ನು ಕೊಡ್ಬೋದು ಅನ್ನೋ ವಿಶ್ವಾಸ ಲೇಖಕಾಗಿದೆ. ಮುಜೆ ಸಂತೋಷ ದೇತಾ ಹೇ, ಆ ಹೂವಿನ ರೂಪದಲ್ಲಿ ನನ್ನ ಕಣ್ಮುಂದೆ ಬರ್ಬೋದು ಅನ್ನೋ ಒಂದು ವಿಶ್ವಾಸದಿಂದ ಅದನ್ನು ಅಲ್ಲೇ ಸಮಾಧಿ ಮಾಡಿದ್ದಾರೆ. ಇದು ಗಿಲ್ಲು ಕತೆ ನೋಡಿ. ಅದರ ಜೀವನ ಅದು ಸಿಕ್ಕಿದ್ದು ಸಣ್ಣ ಮರಿಯಾಗಿ ಸಿಕ್ತು, ಅದನ್ನು ಆರೈಕೆ ಮಾಡಿದರು. ಆರೈಕೆ ಮಾಡಿದ ಮೇಲೆ ಅದರ ಬೆಳವಣಿಗೆ ಆ ಲೇಖಿಕಾನ್ ಜೊತೆಗೆ ಅದು ಆತ್ಮೀಯವಾಗಿ ಬೆಳೀತಾ ಹೋಯಿತು. ಬೆಳೀತಾ ಹೋದಾಗ ಆ ತಟ್ಟೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತು. ಕೊನೆಗೆ ಬಂದು ಆ ದುರ್ಘಟನದಲ್ಲಿ ಅವರನ್ನು ಮಿಸ್ ಮಾಡಿಬಿಟ್ಟು ಅವರ ಜೊತೆಗೆ ಅದರ ಜೀವನ ಪರಿಕ್ರಮ ಮಾಡ್ತಾ ಹೋಯಿತು. ಕೊನೆಗೆ 2 ವರ್ಷದ ಅವಧಿಯಲ್ಲಿ ತನ್ನ ಜೀವನದ ಅಂತ್ಯವನ್ನು ಅದು ಕಾಣುತ್ತೆ. ಲೇಖಿಕ ಅದಕ್ಕೆ ಸಮಾಧಿಯನ್ನು ಸಹ ಮಾಡ್ತಾರೆ. ಈ ರೀತಿ ಮಹಾದೇವಿ ವರ್ಮದ ಎಲ್ಲ ಕಥೆಗಳು ಒಂದು ರೇಖಾಚಿತ್ರವಾಗಿ ಜನ್ಮ, ಅದರ ಜೀವನ, ಆಮೇಲೆ ಅಂತ್ಯವನ್ನು ನಾವು ಇಲ್ಲಿ ನೋಡ್ಬೋದು. ಇದೇ ಕತೆ ಗಿಲ್ಲು. ಧನ್ಯವಾದಗಳು.